ಮನೆಯ ಬಾವಿಯಲ್ಲಿ ನೀರಿನ ಬದಲು ಪೆಟ್ರೋಲ್, ಕೊನೆಗೂ ಅಸಲಿ ಸತ್ಯ ಬಯಲು. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ಛತ್ತೀಸ್ಗಢದ ದಾಂತೇವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ವಿಲಕ್ಷಣ ಘಟನೆಯೊಂದರಲ್ಲಿ ಮನೆಯ ಬಾವಿಯಿಂದ ನೀರಿನ ಬದಲು ಪೆಟ್ರೋಲ್ ಹರಿಯಲು ಪ್ರಾರಂಭಿಸಿತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಿದಾಡಿತ್ತು ಮತ್ತು ಜನರು ಪೆಟ್ರೋಲ್ ಸಂಗ್ರಹಿಸಲು ಬಕೆಟ್ಗಳೊಂದಿಗೆ ಬಾವಿಯ ಬಳಿ ಧಾವಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ವಿಷಯ ತಿಳಿದ ಪೊಲೀಸರು ಈ ಬಗ್ಗೆ ತನಿಖೆ ಮಾಡಿದರು. ಇದು ಆಶ್ಚರ್ಯಕರ ಮತ್ತು ಅನಿರೀಕ್ಷಿತ ಕಾರಣವನ್ನು ಕರೆದುಕೊಂಡರು. ಬೋಲೆ ಜೈನ್ ಅವರ ಕುಟುಂಬದ ವಾಸಿಸುವ ಗೀದಮ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಒಂದು ದಿನ ಬೆಳಗ್ಗೆ ಅವರು ನೀರನ್ನು ಸೇದಲು ಬಾವಿಗೆ ಬಕೆಟ್ ಅನ್ನು ಇಳಿಸಿದಾಗ ಅವರಿಗೆ ನೀರಿನಲ್ಲಿ ವಿಚಿತ್ರವಾದ ವಾಸನೆ ಬಂದಿದೆ. ತಮ್ಮ ಬಕೆಟ್ನಲ್ಲಿ ಬಂದಿದ್ದು ನೀರಲ್ಲ, ಅಸಲಿಗೆ ಪೆಟ್ರೋಲ್ ಎಂದು ಅವರಿಗೆ ಗೊತ್ತಾಯಿತು. ತಕ್ಷಣ ಈ ಸುದ್ದಿ ಸುತ್ತಮುತ್ತಲೇ ಹರಿದಾಡಿತು. ವಿಚಿತ್ರ ಪೆಟ್ರೋಲನ್ನು ಸಂಗ್ರಹಿಸಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಾರಂಭಿಸಿದರು. ಈ ಕತೆ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಯಿತು. ಈ ವಿಷಯ ತಿಳಿದ ತಕ್ಷಣ ಪೊಲೀಸರು ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸೀಲ್ ಮಾಡಿ ತನಿಖೆ ಮಾಡಿದರು. ಆರಂಭದಲ್ಲಿ ಇದು ಹಳೆಯ ಬಸ್ ನಿಲ್ದಾಣದಲ್ಲಿರುವ ಬಫ್ನಾ ಪೆಟ್ರೋಲ್ ಪಂಪ್ನ ಮಾಲೀಕರು ವರದಿ ಮಾಡಿದ ಪೆಟ್ರೋಲ್ ಕಳ್ಳತನದ ಇತ್ತೀಚಿನ ಪ್ರಕರಣಕ್ಕೆ ಸಂಬಂಧಿಸಿರಬಹುದು ಎಂದು ಅವರು ಶಂಕಿಸಿದ್ದರು. ದಿನವೂ ಪೆಟ್ರೋಲ್ ಕಳ್ಳತನ ಆಗುತ್ತಿತ್ತು ಎಂದು ಪಂಪ್ ಮಾಲೀಕರು ದೂರು ನೀಡಿದ್ದರು. ಪೊಲೀಸರು ಸಮೀಪದ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಆದರೆ ಏನೂ ಗೊತ್ತಾಗ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಬಾವಿಯಲ್ಲಿ ಪೆಟ್ರೋಲ್ ಬರುತ್ತಿದ್ದುದನ್ನು ಪತ್ತೆ ಹಚ್ಚಲು ಹೋದ ಪೊಲೀಸರು ನಿಜವಾದ ಕಾರಣ ಗೊತ್ತಾಯಿತು. ಆ ಮನೆಯಿಂದ ಕೇವಲ 100 ಮೀಟರ್ ದೂರದಲ್ಲಿರುವ ಪೆಟ್ರೋಲ್ ಪಂಪ್ನಲ್ಲಿ ಸೋರಿಕೆಯಾಗುವ ಪೆಟ್ರೋಲ್ ಟ್ಯಾಂಕ್ ಇತ್ತು ಎಂದು ಬಯಲಾಯಿತು. ಸೋರುತ್ತಿದ್ದ ಟ್ಯಾಂಕ್ನಿಂದ ಪೆಟ್ರೋಲ್ ನೆಲಕ್ಕೆ ಹರಿದು ಬಾವಿಗೆ ತಲುಪಿತ್ತು. ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಪೊಲೀಸರು ಪ್ರದೇಶವನ್ನು ಸುತ್ತುವರೆದು ಅಗ್ನಿಶಾಮಕ ದಳದ ತಂಡವನ್ನು ನಿಯೋಜಿಸಿದರು. ಪಂಪ್ನಲ್ಲಿ ಸೋರಿಕೆಯಾಗುತ್ತಿರುವ ಪೆಟ್ರೋಲ್ ಟ್ಯಾಂಕನ್ನು ಸರಿಪಡಿಸುವ ಕೆಲಸ ಮಾಡಿದರು. ಏನಂತ ಹೇಳಿದರೆ, ಇವರು ಬಾವಿಯಲ್ಲಿ ಬರ್ತಿದ್ದದಂತೆ ಅದು ಸಿಕ್ಕಿರೋದಲ್ಲ, ಈ ಪಂಪ್ನಿಂದ ಬರ್ತಿರುವಂತಹ ಪೆಟ್ರೋಲಲ್ಲಿ ಬಂದು ಬಾವಿಗೆ ಬರ್ತಿತ್ತು. ಆದ್ದರಿಂದ ಅಲ್ಲಿ ಇವರೆಲ್ಲರೂ ಅಂದ್ಕೊಂಡದು ಬಾವಿಯಿಂದ ಒಂದು ಮಾಯವಾಗಿ ಬಂದದಂತ. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ